ನಿನ್ನೆ ಸುರಿದ ಭೀಕರ ಆಲಿಕಲ್ಲು ಮಳೆಯ ಆರ್ಭಟಕ್ಕೆ ತಾಲೂಕಿನಾದ್ಯಂತ ಮಾವು ಬೆಳೆ ಸಂಪೂರ್ಣ ನೆಲಕಚ್ಚಿದ್ದು ವರ್ಷವಿಡೀ ಕಷ್ಟಪಟ್ಟು ಬೆಳೆದಿದ್ದ ಫಸಲು ಕಣ್ಣ ಮುಂದೆಯೇ ನಾಶವಾಗಿರುವುದು ರೈತರನ್ನು ತತ್ತರಿಸುವಂತೆ ಮಾಡಿದೆ. ತೋಟಗಳಿಗೆ ಶಾಸಕರು ಮತ್ತು ಸಂಸದರ ಭೇಟಿ. ಬೆಳೆ ಹಾನಿಯ ವಿಷಯ ತಿಳಿಯುತ್ತಿದ್ದಂತೆಯೇ ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಇಂದು ಅಧಿಕಾರಿಗಳ ತಂಡದೊಂದಿಗೆ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅರಿಕುಂಟೆ, ದೊಡ್ಡ ಮೊಲದೊಡ್ಡಿ ಸೇರಿದಂತೆ ಮಳೆಯಿಂದ ಹಾನಿಗೊಳಗಾದ ಹಲವಾರು ಗ್ರಾಮಗಳ ಮಾವಿನ ತೋಟಗಳಿಗೆ ಭೇಟಿ ನೀಡಿ ರೈತರಿಗೆ ಸಾಂತ್ವನ ಹೇಳಿದ್ರು. ನೆಲದ ಮೇಲೆ ಉದುರಿ ಬಿದ್ದಿರುವ ಮಾವಿನಕಾಯಿಗಳನ್ನು ಕಂಡು ಸಂಸದರು ಮತ್ತು ಶಾಸಕರು ತೀವ್ರ ವಿಷಾದ ವ್ಯಕ್ತಪಡಿಸಿದ್ರು. ರೈತರ ನೋವಿಗೆ ಸ್ಪಂದಿಸಿದ ಜನಪ್ರತಿನಿಧಿಗಳು ಹಾನಿಯ ಬಗ್ಗೆ ತಕ್ಷಣವೇ ಸಮೀಕ್ಷೆ ನಡೆಸಿ ಸಮಗ್ರ ವರದಿಯನ್ನು ಸಲ್ಲಿಸುವಂತೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ತಾಲೂಕಿನಲ್ಲಿ ಸಂಭವಿಸಿರುವ ಬೆಳೆ ಹಾನಿಯ ಬಗ್ಗೆ ಸರ್ಕಾರದ ಗಮನ ಸೆಳೆದು ಸಂತ್ರಸ್ತ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದ್ರು. ಬೆಳೆ ವಿಮೆ ಮಾಡಿಸಿರುವ ರೈತರಿಗೆ ಯಾವುದೇ ವಿಳಂಬವಿಲ್ಲದೆ ವಿಮೆ ಹಣ ತಲುಪಿಸಲು ವಿಮಾ ಕಂಪನಿಗಳ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು. ಪ್ರಕೃತಿ ವಿಕೋಪದಿಂದಾಗಿ ಮಾವು ಬೆಳೆಗಾರರು ಬೀದಿಗೆ ಬರುವಂತಾಗಿದೆ. ನಾವು ರೈತರ ಪರವಾಗಿದ್ದು ಸರ್ಕಾರದಿಂದ ಗರಿಷ್ಠ ಪರಿಹಾರ ದೊರಕಿಸಿಕೊಡಲು ಬದ್ಧರಾಗಿದ್ದೇವೆ. ಇರೋರು ಏನೋ ಇನ್ಶೂರೆನ್ಸ್ ಇಲ್ಲದೆ ಇರೋರು ಏನೋ ಅಂತ ಕೊಟ್ಟಿದ್ದೀನಿ, ಹೇಳಿದ್ದೀನಿ ಮಾಹಿತಿ. ರೈತರಿಗೆ ಏನೋ ಪರಿಹಾರ ಕೊಡಿಸೋದೇ ನಮ್ಮ ಆದ್ಯತೆ, ನಮ್ಮ ಮೇನ್ ಉದ್ದೇಶ. ಇವಾಗ ರೈತರಿಗೆ ಎಲ್ಲೋ ಒಂದು ಕೈ ಹಿಡಿಯೋದು ಜನತಾ ಪಾರ್ಟಿ, ಜನತಾದಳ, NDA ಸರ್ಕಾರ ಅಂತ ಒಂದು ಆಲ್ರೆಡಿ ನಿಮ್ಮ ಹೋದ ವರ್ಷ ಸೂಚನೆ ಕೊಟ್ಟಿದ್ದಾರೆ. ಹೋದ ವರ್ಷ ಏನು ಮಾವಿಗೆ 2 ರೂಪಾಯಿ ಬೆಂಬಲ ಬೆಲೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, ಅದರಿಂದ ಈ ಸತಿನೂ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂದರೆ ಇದಕ್ಕೆ ಕೇಂದ್ರ ಸರ್ಕಾರ ಬರಲ್ಲ, ಕೈ ಹಿಡಿಯಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಮುಂದೆ ಬಂದು ದಯವಿಟ್ಟು ರೈತರಿಗೆ ಕೈ ಹಿಡಿಬೇಕು ಅಂತ ಒತ್ತಡ ಮಾಡ್ತೀವಿ. ಆದರೆ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಪೇಪರ್ಸ್ ರೆಡಿ ಮಾಡಿ ಕಳಿಸ್ಬೇಕೋ ಅದನ್ನು ಅವರು ಕರೆಕ್ಟಾಗಿ ಮಾಡಿ ಕಳಿಸಿ ಅಂತ ಒಂದು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಹಾರ್ಟಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು ಮಾತಾಡಿದ್ದೀನಿ, MLA ಸಾಹೇಬರು ಆಲ್ರೆಡಿ DC ಅವ್ರನ್ನ ಮಾತಾಡಿದ್ದಾರೆ ಬೆಳಿಗ್ಗೆ. ಸೊ ಇಂಥ ನಿಟ್ಟಿನಲ್ಲಿ ನಾವು ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ರೈತರಿಗೆ ಏನೋ ಒಂದು ಬೆಂಬಲ ಬೆಲೆ ಸಿಗುತ್ತೆ ಅಂತ ಒಂದು ಆಶ್ವಾಸನೆ ಇದೆ. DC ಅವರೇ ಅವ್ರನ್ನ ಕಳಿಸಿರೋದು. ನಿನ್ನೆ ಸಂಜೆ ಸುಮಾರು 4-5 ಗಂಟೆ ಟೈಮಲ್ಲಿ ಈ ಮಳೆ, ಗಾಳಿ, ಸುಂಟ್ರ ಗಾಳಿ ಮತ್ತು ಈ ಅಲೆಕಲ್ಲು ಈ ರೀತಿ ಮಳೆ ಬಂದು ನಮ್ಮ ಶ್ರೀನಿವಾಸಪುರದ ಅನೇಕ ಭಾಗಗಳಲ್ಲಿ, ವಿಶೇಷವಾಗಿ ರೋಣೂರು, ಕಸಬಾ ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಸುಮಾರು 2-3 ಸಾವಿರ ಎಕರೆ ಅಷ್ಟು ಪ್ರದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು ಮಾವಿನಕಾಯಿ ಉದುರಿದೆ, ನಾಶ ಆಗಿದೆ. ಸೊ ಇದಕ್ಕೆ ತತ್ಕ್ಷಣ ಇವಾಗ ನಮ್ಮ ಹಾರ್ಟಿಕಲ್ಚರ್ ಆಫೀಸರ್ ಕೂಡ ಇಲ್ಲಿ ಬಂದಿದ್ದಾರೆ. ಬೆಳಗ್ಗೆ ನಾನು ಡೆಪ್ಯೂಟಿ ಕಮಿಷನರು ಮಾತಾಡಿದೆ, ನಮ್ಮ MP ಅವರು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ. ಇವಾಗ ಎಲ್ಲ ನಾವು ಕಣ್ಣಾರೆ ನೋಡಿದ್ದೇವೆ. ಸೊ ಅದರಿಂದ ನಾವು ನಮ್ಮ ವಿಶೇಷವಾಗಿ ಸರ್ಕಾರವನ್ನು ಒತ್ತಾಯ ಪಡ್ತೇವೆ. ಅನೇಕ ಜನ ನಮ್ಮ ರೈತರು ಇವತ್ತು ಇನ್ಶೂರೆನ್ಸ್ ಮಾಡಿಲ್ಲ, ಕೆಲವಾರು ಜನ ಅವ್ರಿಗೆ ಗೊತ್ತಿದೆ ಮಾಡಿಲ್ಲ. ಅಂಥವ್ರಿಗೆಲ್ಲ ಕೂಡ ಇವಾಗ ರಿಪೋರ್ಟು ನಮ್ಮ ಹಾರ್ಟಿಕಲ್ಚರ್ ಆಫೀಸರು ಎಲ್ಲ ಮಾಹಿತಿ ಕಳಿಸ್ತಾರೆ ಈಗ ಸರ್ಕಾರಕ್ಕೆ DC ಮುಖಾಂತರ. ಆದಷ್ಟು ಬೇಗ ಈ ಒಂದು ಪರಿಹಾರವನ್ನು ನಮ್ಮ ರೈತರಿಗೆ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ, ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೇನೆ, ಸರ್ಕಾರವನ್ನು ವಿನಂತಿ ಮಾಡ್ತೇವೆ. ಮತ್ತು ನಮ್ಮ ಹಿಂಗೆ ಮಾಡಿದಾರಲ್ಲ ಅವರು ಬೆಳೆ ವಿಮೆ ಕಂಪನಿಯವರು ಶನಿವಾರ ಬಂದು ಈ ಮಾಹಿತಿ ಎಲ್ಲ ಪರಿಶೀಲನೆ ಮಾಡ್ತಾರೆ. ನಿಜವಾಗ್ಲೂ ಕೂಡ ನೋವಾಗುತ್ತೆ, ನೋವಿನ ಸಂಗತಿ ಇದು. ನಮ್ಮ ರೈತರಿಗೆ ಪ್ರತಿಯೊಂದು ಇದ್ದಲ್ಲೂ ಕೂಡ ಟೊಮ್ಯಾಟೋದಲ್ಲಿ ಆ ರೀತಿ ಲಾಸ್ ಆಗ್ತಾ ಇದೆ,
ಮಾವಿನಕಾಯಲ್ಲಿ ಈ ರೀತಿ ಆಗ್ತಾ ಇದೆ. ಯಾವ ಬೆಳೆಯಲ್ಲೂ ಕೂಡ ಇವತ್ತು ರೈತರಿಗೆ ಸಂಕಷ್ಟಗಳು ಬಂದಿದೆ. ಅದರಿಂದ ನಿಜವಾಗ್ಲೂ ನೋವಾಗುತ್ತೆ. ಇನ್ನು ಹಳ್ಳಿಗಳಲ್ಲೆಲ್ಲ ಬಿಡುವುದೇ ಮಾರ್ಗ. ಬೆಂಗಳೂರು ಸೇರ್ಕೋಬೇಕು ಎಲ್ಲ ಜನ. ಸರ್, ಈ ಬಾರಿ ಬಿಸಿಲಿನ ತಾಪಮಾನಕ್ಕೆ ಈ ಸತಿ ಕ್ರಾಪೇ ಕಡಿಮೆ ಬಂದಿದ್ದು ಸರ್. ರೈತರಿಗೆ ಏನು ಹೇಳಕ್ ಬಯಸ್ತಾರೆ? ಬಂದಿದ್ದು 100% ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಸರ್. ಹೂ ನೋಡ್ಬಿಟ್ಟು ಇವಾಗ ಬೆಳೆ 30% ಇಲ್ಲ, ಇವತ್ತು 15-20% ಹೋಯ್ತು. ಇನ್ನು 10-15% ಉಳಿಬೋದು. ಇನ್ನು ಹೆಚ್ಚಿನ ಮಳೆ ಬರ್ತಿದ್ರೆ, ಇದು ಕಲ್ಲು ಬರ್ತಿದ್ರೆ. ಸೊ ಅದರಿಂದ ಸರ್ಕಾರವನ್ನು ನಮ್ಮ ಇವತ್ತು ರಿಪೋರ್ಟು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು DC ಅವ್ರಿಗೂ ನಾವು ಒತ್ತಾಯ ಮಾಡ್ತೇವೆ. ಮತ್ತು ನಮ್ಮ ಹಾರ್ಟಿಕಲ್ಚರು ಮತ್ತು ಮುಖ್ಯಮಂತ್ರಿಗಳು, ಹಾರ್ಟಿಕಲ್ಚರ್ ಮಿನಿಸ್ಟ್ರು ಮತ್ತು ಸಂಬಂಧಪಟ್ಟವ್ರನ್ನ ಅಧಿಕಾರಿಗಳೆಲ್ಲರೂ ಕೂಡ ಭೇಟಿ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಹೆಚ್ಚಿನ ಒಂದು ಪರಿಹಾರ ಕೊಡುವುದಕ್ಕೆ ಆಗ್ರಹಪಡಿಸ್ತೇವೆ, ಸರ್ಕಾರವನ್ನು ಒತ್ತಾಯಪಡಿಸ್ತೇವೆ. ಅರಿಕುಂಟೆ ಗ್ರಾಮದ ರೈತ ನಾಗರಾಜ ರೆಡ್ಡಿರವರು ಮಾವು ಬೆಳೆ ಹಾನಿ ಕುರಿತು ಮಾತನಾಡಿ, ನಿನ್ನೆ ಮಧ್ಯಾಹ್ನ ಸುಮಾರು 3ರಿಂದ 3:30 ಸುಮಾರಿಗೆ ವಿಪರೀತ ಮಳೆ, ಗಾಳಿ ಹಾಗೂ ಆಲಿಕಲ್ಲು ಮಳೆಯಾಗಿದೆ. ಅಕಾಲಿಕ ಮಳೆಯಿಂದಾಗಿ ಮರದ ಮೇಲಿದ್ದ ಮಾವಿನಕಾಯಿಗಳೆಲ್ಲ ಉದುರಿ ಹೋಗಿವೆ. ಈಗಾಗಲೇ ಇಳುವರಿ 20% 30% ಮಾತ್ರ ಇತ್ತು. ಅದರಲ್ಲಿಯೂ ಈಗ ಮಳೆಯಿಂದಾಗಿ ಭಾರಿ ನಷ್ಟ ಸಂಭವಿಸಿದೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ಹಾನಿಯನ್ನ ಪರಿಶೀಲಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಅವರು ವಿನಂತಿಸಿದ್ದಾರೆ. ನಮ್ಮದು ಆರ್ಕುಂಟೆ ಅಂತ, ಆರ್ಕುಂಟೆ ಪಂಚಾಯತಿ ಶ್ರೀನಿವಾಸಪುರ ತಾಲೂಕು. ನಿನ್ನೆ ಸಾಯಂಕಾಲ ಮಳೆ ಗಾಳಿ ಜಾಸ್ತಿ ಆಗಿಬಿಟ್ಟು 3 ಗಂಟೆಯಲ್ಲೇ ಜಾಸ್ತಿ ಉದುರೋಗಿದೆ. ಹಳ್ಳುಕಲ್ಲು ಮಳೆ ಅಂದರೆ 80% ಬಿದ್ದೋಗಿದೆ. ಬೆಳಗ್ಗೆಯಿಂದ ಅದೇ ಕೆಲಸವಾಗಿ ಕೂಲಿಯವರು ಇಟ್ಕೊಂಡು ಇರ್ತಾವ್ರೆ. ಇವಾಗ ರಾಶಿನೇ ಬಿದ್ದಿದೆ ನೋಡಿ ಹಿಂದ್ಗಡೆನೆ. ಇವಾಗ ಟೆಂಪೋಗಳು, ಟ್ಯಾಕ್ಟ್ರುಗಳು ತುಂಬ ಲೋಡ್ ಮಾಡ್ಕೊಂಡು ಬರ್ತಾವ್ರೆ. ಜಾಸ್ತಿ ನಷ್ಟ ಅಂದರೆ ನಷ್ಟ ಹೋಗಿದೆ. ಕಾಯಿ ಕೊಂಬೆಗಳು ಎಲ್ಲ ಬೆಳೆ ಬಂದಿರೋದೇ 20-30%. ಅದರಲ್ಲಿ ಈ ಥರ ಕಲ್ಲು ಬಿದ್ದು ಮಳೆ ಬಂದು ಜಾಸ್ತಿ ನಾಶ ಆಗಿದೆ. ಈಗ ನಿಮ್ಮ ಬೇಡಿಕೆ ಏನಣ್ಣ? ಬೇಡಿಕೆ ಗೌರ್ಮೆಂಟ್ ಇಂದ ಏನಾದರೂ ಪರಿಹಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸ್ಥಳಕ್ಕೆ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಅನ್ಯಾಯ ಆಗೋಗಿದೆ, ನಮ್ಗೆ ಏನಾದರೂ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ರೈತ ನಾಗರಾಜ ರೆಡ್ಡಿ ಮಾತನಾಡಿ, ಅರಿಕುಂಟೆ ಗ್ರಾಮದ ನಿವಾಸಿಯಾಗಿರುವ ಮತ್ತೋರ್ವ ರೈತ ಲೋಕೇಶ್ ಅವರು ಮಾತನಾಡುತ್ತಾ, ನಿನ್ನೆ ಸಾಯಂಕಾಲ ಸುರಿದ ಅಕಾಲಿಕ ಮಳೆ ಮತ್ತು ಬಿರುಗಾಳಿಗೆ ನಮ್ಮ ಮಾವು ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಸುಮಾರು 80% ಹಣ್ಣುಗಳು ಕೆಳಗೆ ಬಿದ್ದು ಹೋಗಿವೆ ಎಂದು ತಿಳಿಸಿದ್ದಾರೆ. ಸಂಜೆ 3 ಗಂಟೆಯ ಸುಮಾರಿಗೆ ಸುರಿದ ಅಲಿಕಲ್ಲು ಮಳೆ ಮತ್ತು ಗಾಳಿಯಿಂದಾಗಿ ಕಾಯಿಗಳು ಮತ್ತು ಮರದ ಕೊಂಬೆಗಳು ಮುರಿದು ಬಿದ್ದಿವೆ. ಈ ಬಾರಿ ಮಾವಿನ ಫಸಲು ಕೇವಲ 20% 30% ಮಾತ್ರ ಬಂದಿತ್ತು. ಈ ಪರಿಸ್ಥಿತಿಯಲ್ಲಿ ಇಂತಹ ಮಳೆ ಸುರಿದಿರುವುದು ರೈತರಿಗೆ ದೊಡ್ಡ ಹೊಡೆತ ನೀಡಿದೆ. ಬೆಳಗ್ಗೆಯಿಂದ ಕೂಲಿ ಆಳುಗಳನ್ನು ಬಳಸಿಕೊಂಡು ಕೆಳಗೆ ಬಿದ್ದ ಕಾಯಿಗಳನ್ನು ಎತ್ತುವ ಕೆಲಸ ನಡೆಯುತ್ತಿದ್ದು, ಈಗಾಗಲೇ ಟ್ರ್ಯಾಕ್ಟರ್ ಮತ್ತು ಟೆಂಪೋಗಳಲ್ಲಿ ಲೋಡ್ ಮಾಡಲಾಗುತ್ತಿದೆ. ಕೇವಲ ₹2ಗೆ ಕೆಜಿ ಕೇಳುತ್ತಿದ್ದಾರೆ. ತುಂಬಾ ನಷ್ಟವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹಾನಿಯ ಪರಿಶೀಲನೆ ನಡೆಸಿ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸಬೇಕು ಎಂದು ವಿನಂತಿಸಿದ್ದಾರೆ. ತಾಲೂಕು ಆರಿಕುಂಟೆ ಪಂಚಾಯಿತಿ, ಆರಿಕುಂಟೆ ಗ್ರಾಮ. ನಿನ್ನೆ 3-3:30 ವಿಪರೀತ ಮಳೆ, ಗಾಳಿ, ಹಲ್ಲುಕಲ್ಲು ಮಳೆ ಜಾಸ್ತಿಯಾಗಿ ಮಾವಿನಕಾಯಿ ಎಲ್ಲ ಉದುರೋಗಿದೆ. ಜಾಸ್ತಿ ನಷ್ಟ ಆಗಿದೆ. ಮೇಲಧಿಕಾರಿಗಳು ಬಂದು ಈ ನಷ್ಟವನ್ನು ನೋಡಿ ಅವರು ಪರಿಹಾರ ಮಾಡಿಕೊಡ್ಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರಣ್ಣ? ನಾಗರಾಜ ರೆಡ್ಡಿ ಅಂತ. ಏನಣ್ಣ ಮಳೆ ಮಾವು ಕ್ರಾಪ್ ಚೆನ್ನಾಗಿ ಬಂದಿತ್ತು ಅಣ್ಣ? ಕ್ರಾಪ್ ಇಲ್ಲ ಸರ್, ಬಂದಿರೋದು 30% ಕೂಡ ಇಲ್ಲ ಸರ್. ಅದರಲ್ಲಿ ಮಳೆ ಬೇರೆ, ಈ ಹಲ್ಲುಕಲ್ಲು ಮಳೆ ಜಾಸ್ತಿ, ಗಾಳಿ ಜಾಸ್ತಿ, ಎಲ್ಲ ಲೋಡ್ ತುಂಬಿಸ್ಕೊಂಡು ಬರ್ತಾ ಇದ್ದಾರೆ. ಬೀಜಕಾಯಿ ನೋಡಿ ಹೆಂಗಾಗಿವ್ರೆ. ಇನ್ನೂ ಇದೆಲ್ಲ ಕಂಪ್ಲೀಟ್ ಉದುರಿಲ್ಲ. NDRF ಅಲ್ಲಿ 22 ವರ್ಷ, ಇದಕ್ಕೆ ಅಗ್ರಿಕಲ್ಚರ್ 16 ವರ್ಷ ಕಳಿಸ್ಬೇಕು. ಈ ಗಿಡ